ವೇದದ ಸಾರವೇ ವಚನಗಳ ಹೂರಣ, ಶ್ರುತಿಗಳ ಜ್ಞಾನವೇ ಶರಣರ ಕಾರಣ. ವೇದವಿಲ್ಲದೆ ಇಲ್ಲಿ ವಚನವ ಹುಟ್ಟಿಲ್ಲ, ಸನಾತನವ ಬಿಟ್ಟು ಶರಣರು ನಡೆದಿಲ್ಲ. ಅರಿಯದ ಮೂಢರೆ ಕೇಳಿ ಸತ್ಯವ, ಬಿಡಿರಿ ನಿಮ್ಮಿ ನೀಚ ಬುದ್ಧಿಯ ಜಾಲವ. ಉಪನಿಷತ್ತಿನ ದೀಪವ ಹಿಡಿದು ನಡೆದರು, ಜಗಕ್ಕೆ ಕಲ್ಯಾಣದ ದಾರಿಯ ತೋರಿದರು. ಸಿದ್ಧಾಂತ ಶಿಖಾಮಣಿ ಸಾರಿದ ಹಾದಿಯಲಿ, ಅನುಭವ ಮಂಟಪವ ಕಟ್ಟಿದರು ಪ್ರೀತಿಯಲಿ. ಶರಣರು ವಿರೋಧಿಯಲ್ಲ, ಧರ್ಮದ ಉದ್ಧಾರಕರು, ಸನಾತನ ತತ್ವವ ಕನ್ನಡಿಸಿ ನೀಡಿದ ಮಹನೀಯರು. ಓಂಕಾರದ ಜ್ಯೋತಿಯೇ ಲಿಂಗವೆಂದರು, ಅಣೋರಣೀಯ ನತ್ಯವ ಮನದಟ್ಟು ಮಾಡಿದರು. ಇವನಾರವನೆನ್ನದೆ ಇವನಮ್ಮವನೆಂದರು, ಋಗ್ವೇದದ ಸಮಷ್ಟಿ ಪ್ರಜ್ಞೆಯ ಸಾರಿದರು. ವೇದವ ನಿಂದಿಸುವವರೇ ನೀವೊಮ್ಮೆ ಅರಿತುಕೊಳ್ಳಿ, ಸನಾತನ ಬೇರಿಲ್ಲದೆ ವಚನದ ಹೂವಿಲ್ಲ ಕಂಡುಕೊಳ್ಳಿ. ಸತ್ಯವೇ ತಾಯಿ ತಂದೆ ಎಂದವನು ಬಸವಣ್ಣ, ಅದ್ವೈತದ ಬೆಳಗನು ಕಂಡವನು ಅಲ್ಲ ಮನ್ನ. ಶ್ರುತಿ ಸ್ಮೃತಿಗಳೆಲ್ಲವೂ ವಚನದ ಉಸಿರಯ್ಯ, ಶರಣರ ಮಾರ್ಗವು ವೇದದ ಶಿಖರವಯ್ಯ. ಸೊಗಲಾಡಿ ವೇಷವ ಬಿಟ್ಟು ಸತ್ಯವ ಒಪ್ಪಿರಿ, ಸನಾತನ ಸಂಸ್ಕೃತಿಯ ಎದೆಯಲಿ ಮೆಚ್ಚಿರಿ. ವಚನ ವೇದ, ವೇದವೇ ವಚನ, ಸನಾತನ ಧರ್ಮವೇ ಶರಣರ ಜೀವನ. ಸತ್ಯವ ಸಾರುವೆವು, ಜಗಕ್ಕೆ ಸಾರುವೆವು, ಶರಣರ ನಿಜ ಮುಖವ ಜಗಕ್ಕೆ ತೋರುವೆವು. ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೆ ನಾವು ಗೀತೆಯ ಸಾರವೇ ವಚನವಾಗಿ ಪರಿವರ್ತನೆಗೊಂಡ ಬಗ್ಗೆ ಸೂಕ್ತ ಉದಾಹರಣೆಯೊಂದಿಗೆ ವಿವರಿಸಲಾಗಿತ್ತು. ಈಗ ವೇದದ ಶ್ಲೋಕಗಳು ವಚನವಾಗಿ ಪರಿವರ್ತನೆಗೊಂಡ ಬಗ್ಗೆ ಸೂಕ್ತ ಉದಾಹರಣೆಯೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಇದು ಕೇವಲ ಧರ್ಮದ ಮಾತಲ್ಲ, ಇದು ಈ ಮಣ್ಣಿನ ಅಧ್ಯಾತ್ಮದ ಬೇರುಗಳ ಹುಡುಕಾಟ. ನಮ್ಮ ನಡುವೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಲಾಗಿದೆ. ಒಂದು ಕಡೆ ವೇದಗಳ ಸನಾತನ ಪರಂಪರೆ, ಇನ್ನೊಂದು ಕಡೆ ಶರಣರ ಕ್ರಾಂತಿಕಾರಿ ವಚನ ಸಾಹಿತ್ಯ. ಅನೇಕರು ಅಂದುಕೊಂಡಿದ್ದಾರೆ ಇವೆರಡೂ ಪರಸ್ಪರ ವಿರೋಧಿಗಳೆಂದು. ಆದರೆ ಸತ್ಯವೇ ಬೇರೆ. ವೇದಗಳು ಅಡಿಪಾಯವಾದರೆ ವಚನಗಳು ಆ ಅಡಿಪಾಯದ ಮೇಲೆ ನಿರ್ಮಿತವಾದ ಭವ್ಯ ಗೋಪುರ. ಆಕಾಶದಿಂದ ಉದುರಿದ ಅತೀಂದ್ರಿಯ ಮಾತುಗಳಲ್ಲ ಇವು. ಸಾವಿರಾರು ವರ್ಷಗಳ ಋಷಿಮುನಿಗಳ ತಪಸ್ಸಿನ ಫಲವಾದ ಶ್ರುತಿಗಳ ಸಾರವನ್ನೇ ಬಸವಾದಿ ಶರಣರು ಸಾಮಾನ್ಯನ ಭಾಷೆಯಲ್ಲಿ ವಚನಗಳಾಗಿ ಹರಿಸಿದ್ದಾರೆ. ಸಂಸ್ಕೃತದ ಗಹನ ಸತ್ಯಗಳು ಕನ್ನಡದ ಕಂಪು ಬೀರಿವೆ. ಉಪನಿಷತ್ತಿನ ಅಣೋರಣೀಯಾನ್ ತತ್ವವೇ ಅಲ್ಲಮನ ಬೆರಗಿನ ಸಾದೃಶ್ಯವಾಗಿದೆ. ಯಾರು ವೇದವನ್ನರಿಯದೆ ವಚನವನ್ನು ವಿರೋಧಿಸುತ್ತಾರೋ ಅಥವಾ ವಚನವನ್ನರಿಯದೆ ವೇದವನ್ನಷ್ಟೇ ಹಿಡಿಯುತ್ತಾರೋ ಅವರಿಬ್ಬರೂ ಸತ್ಯದ ಅರ್ಧಭಾಗವನ್ನಷ್ಟೇ ಕಂಡವರು. ಇಂದು ನಾವು ಆ ಮುರಿದ ಕೊಂಡಿಗಳನ್ನು ಬೆಸೆಯುತ್ತಿದ್ದೇವೆ. ವೇದವಿಲ್ಲದೆ ವಚನವಿಲ್ಲ, ಬೇರಿಲ್ಲದೆ ಹೂವಿಲ್ಲ. ಶರಣರು ಸನಾತನ ಧರ್ಮದ ವಿರೋಧಿಗಳಲ್ಲ, ಅವರು ಈ ಮಣ್ಣಿನ ಸತ್ಯದ ಉದ್ಧಾರಕರು. ಅರಿವಿನ ಕಣ್ಣು ತೆರೆಯಿರಿ, ಅಜ್ಞಾನದ ಪರದೆ ಸರಿಸಿರಿ. ಬನ್ನಿ, ವೇದದ ಮಂತ್ರಗಳು ವಚನಗಳಾಗಿ ಹೇಗೆ ರೂಪಾಂತರಗೊಂಡವು ಎಂಬುದನ್ನು ಸಾಕ್ಷ್ಯಾಧಾರಗಳೊಂದಿಗೆ ನೋಡೋಣ. ವಿಷಯ 1. ಏಕದೇವೋಪಾಸನೆ, ದ ಕಾನ್ಸೆಪ್ಟ್ ಆಫ್ ಒನ್ ಗಾಡ್. ಮೂಲ ಸಂಸ್ಕೃತ ಶ್ಲೋಕ ಋಗ್ವೇದ 1.164.46. ಇಂದ್ರಂ ಮಿತ್ರಂ ವರುಣಮಗ್ನಿಂ ಆಹುಃ ಅಥೋ ದಿವ್ಯಃ ಸ ಸುಪರ್ಣೋ ಗರುತ್ಮಾನ್ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹುಃ. ಪೂರ್ಣವಚನ ಬಸವಣ್ಣ. ದೇವನೊಬ್ಬ ನಾಮ ಹಲವು, ಪರಮಪತಿವ್ರತೆಗೆ ಬಂಡನೊಬ್ಬನೇ,
ಮತ್ತೊಬ್ಬನಿಗಂಜಿ ಕುಂದಿದಡೆ ಕಿವಿಮೂಗು ಕೊಯ್ಯದೇ ಬಿಡುವನೆ ನಮ್ಮ ಕೂಡಲ ಸಂಗಮ ದೇವನಲ್ಲದ ಅನ್ಯ ದೈವಗಳನಲ್ಲೇ ನೋಡಯ್ಯ. ಸರಳ ಅರ್ಥ. ಋಗ್ವೇದವು ಹೇಳುತ್ತದೆ, ಸತ್ಯವೂ ಒಬ್ಬನೇ, ಆದರೆ ಜ್ಞಾನಿಗಳು ಅವನನ್ನು ಇಂದ್ರ, ಮಿತ್ರ, ವರುಣ ಎಂದು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಇದನ್ನೇ ಬಸವಣ್ಣನವರು ಲೌಕಿಕ ಉದಾಹರಣೆಯೊಂದಿಗೆ ವಿವರಿಸುತ್ತಾರೆ. ಒಬ್ಬ ಪತಿವ್ರತೆಗೆ ಗಂಡನೊಬ್ಬನೇ ಇರುವಂತೆ ಒಬ್ಬ ಭಕ್ತನಿಗೆ ದೇವರು ಒಬ್ಬನೇ ಆಗಿರಬೇಕು ಎಂದು ಸಾರುತ್ತಾರೆ. ವಿಶ್ಲೇಷಣೆ. ವೇದದ ಅತಿದೊಡ್ಡ ಸತ್ಯವೆಂದರೆ ಅದ್ವೈತ ಅಥವಾ ಏಕತ್ವ. ಅಂದು ವೇದಗಳು ಸಾಮಾನ್ಯ ಜನರಿಗೆ ಅರ್ಥವಾಗದ ಸಂಸ್ಕೃತದಲ್ಲಿ ಇದ್ದವು. ಬಸವಣ್ಣನವರು ಅದೇ ವೇದದ ತತ್ವವನ್ನು ದೇವನೊಬ್ಬ ನಾಮ ಹಲವು ಎಂಬ ಸರಳ ಕನ್ನಡದ ಮೂಲಕ ಜನಸಾಮಾನ್ಯರ ಕ್ರಾಂತಿಯನ್ನಾಗಿ ಮಾಡಿದರು. ಇಲ್ಲಿ ಶರಣರು ವೇದದ ಸಾರವನ್ನೇ ಎತ್ತಿ ಹಿಡಿದಿದ್ದಾರೆ ಹೊರತು ವಿರೋಧಿಸಲ್ಲ. ವಿಷಯ 2. ದೇಹವೇ ದೇಗುಲ. ದ ಹ್ಯೂಮನ್ ಬಾಡಿ ಆಸ್ ಅ ಟೆಂಪಲ್. ಮೂಲ ಸಂಸ್ಕೃತ ಶ್ಲೋಕ. ಕೈವಲ್ಯ ಉಪನಿಷತ್. ಹೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಶದಂ ವಿಶೋಕಂ ಅಚಿಂತ್ಯಂ ಅವ್ಯಕ್ತಂ ಅನಂತರೂಪಂ ಶಿವಂ ಪ್ರಶಾಂತಂ ಅಮೃತಂ ಬ್ರಹ್ಮಯೋನಿಂ. ಪೂರ್ಣವಚನ. ಬಸವಣ್ಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವಾ ಕೇಳಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಸರಳಾರ್ಥ. ಉಪನಿಷತ್ತು ಹೇಳುತ್ತದೆ, ನಿನ್ನ ಹೃದಯ ಕಮಲದ ಮಧ್ಯದಲ್ಲಿ ನಿರ್ಮಲವಾದ ಶಾಂತವಾದ ಶಿವನ ಜ್ಯೋತಿಯನ್ನು ಧ್ಯಾನಿಸು. ಬಸವಣ್ಣನವರು ಇದನ್ನೇ ವಿಸ್ತರಿಸಿ ದೇವಾಲಯ ಕಟ್ಟುವುದು ಕೇವಲ ಶ್ರೀಮಂತರ ಕೆಲಸವಲ್ಲ, ಪ್ರತಿಯೊಬ್ಬನ ದೇಹವೇ ಒಂದು ಪವಿತ್ರ ದೇವಾಲಯ ಎಂದು ಸಾರಿದರು. ವಿಶ್ಲೇಷಣೆ. ವೇದೋಕ್ತವಾದ ದಹರವಿದ್ಯೆ ಎಂಬ ರಹಸ್ಯವನ್ನು ಬಸವಣ್ಣನವರು ಸಾಮಾಜಿಕ ಸಮಾನತೆಯ ಅಸ್ತ್ರವನ್ನಾಗಿ ಮಾಡಿದರು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎಂಬುದು ಉಪನಿಷತ್ತಿನ ಅಮೃತತ್ವದ ಪರಿಕಲ್ಪನೆಯಾಗಿದೆ. ಇದನ್ನು ವೇದ ವಿರೋಧಿ ಎನ್ನುವವರು ಉಪನಿಷತ್ತನ್ನೇ ಓದಿಲ್ಲ ಎಂದರ್ಥ. ವಿಷಯ 3. ಅಂತರಂಗ ಶುದ್ಧಿ ಮತ್ತು ನೀತಿ. ಇಂಟರ್ನಲ್ ಪ್ಯೂರಿಟಿ. ಮೂಲ ಸಂಸ್ಕೃತ ಶ್ಲೋಕ. ಪಾತಂಜಲ ಯೋಗಸೂತ್ರ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಯಮಾಹ. ಏತೆ ಜಾತಿ, ದೇಶ, ಕಾಲ, ಸಮಯಾನವಚ್ಛಿನ್ನಾಃ ಸಾರ್ವಭೌಮ ಮಹಾವ್ರತಾಂ. ಪೂರ್ಣವಚನ. ಬಸವಣ್ಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಸರಳ ಅರ್ಥ. ಪತಂಜಲಿ ಮಹರ್ಷಿಗಳು ಯಮ ಎಂದು ಯಾವುದನ್ನು ಕರೆದಿದ್ದಾರೋ, ಅಂದರೆ ಹಿಂಸೆ ಮಾಡದಿರುವುದು, ಕಳ್ಳತನ ಮಾಡದಿರುವುದು, ಸುಳ್ಳು ಹೇಳದಿರುವುದು, ಅದನ್ನೇ ಬಸವಣ್ಣನವರು ಅತ್ಯಂತ ಸುಲಭವಾದ 7 ಆಜ್ಞೆಗಳಾಗಿ, ಅಂದರೆ ಸಪ್ತಶೀರಗಳಾಗಿ ಜನರಿಗೆ ನೀಡಿದರು. ವಿಶ್ಲೇಷಣೆ. ಇದು ಸನಾತನ ಧರ್ಮದ ಯೋಗಶಾಸ್ತ್ರದ ಹರಿವು. ಬಸವಣ್ಣನವರು ವೇದದ ಕರ್ಮಕಾಂಡ ಅಂದರೆ ಯಜ್ಞಯಾಗಾದಿಗಳನ್ನು ವಿರೋಧಿಸಿದರೆ ಹೊರತು ವೇದದ ಧರ್ಮಕಾಂಡ ಅಥವಾ ನೀತಿಶಾಸ್ತ್ರವನ್ನಲ್ಲ. ಈ ವಚನವು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ವೇದಗಳು ನೀಡಿದ ಅತ್ಯುತ್ತಮ ಕೊಡುಗೆಯ ಕನ್ನಡ ರೂಪವಾಗಿದೆ. ವಿಷಯ 4. ಓಂಕಾರ ಮತ್ತು ಲಿಂಗರಹಸ್ಯ. ಮಿಸ್ಟಿಕ್ ಓಂಕಾರ. ಮೂಲ ಸಂಸ್ಕೃತ ಶ್ಲೋಕ. ಶಿವಪುರಾಣ. ಓಂಕಾರಂ ಲಿಂಗಂ ಆಖ್ಯಾತಂ, ಲಿಂಗಂ ಚೈವ ಸದಾಶಿವಃ, ನಾದಬಿಂದುಕಲಾತೀತಂ, ತಸ್ಮೈ ಶ್ರೀ ಗುರವೇ ನಮಃ. ಪೂರ್ಣವಚನ. ಚನ್ನಬಸವಣ್ಣ. ಓಂಕಾರದೊಳಗಣ ಜ್ಯೋತಿಯೇ ಲಿಂಗವು, ಲಿಂಗದೊಳಗಣ ಅರಿವೇ ಶಿವನು, ಶಿವನೊಳಗಣ ಸುಖವೇ ಸಮರಸವು. ಇಂತಿ ನಾದ ಬಿಂದು ಕಲೆಗಳನ್ ಮೀರಿದ ನಿಷ್ಕಳಂಕ ಜ್ಯೋತಿಯೇ ನಮ್ಮ ಕೂಡಲ ಚೆನ್ನಸಂಗಮ ದೇವನು. ಸರಳಾರ್ಥ. ಶಿವಪುರಾಣದ ಪ್ರಕಾರ ಓಂಕಾರವೇ ಲಿಂಗದ ಸ್ವರೂಪ. ಲಿಂಗದೊಳಗೆ ಸದಾಶಿವನಿದ್ದಾನೆ. ಚೆನ್ನಬಸವಣ್ಣನವರು ಓಂಕಾರದ ಒಳಗಿನ ಬೆಳಕೆ ಲಿಂಗ, ಆ ಲಿಂಗದ ಅರಿವೇ ಶಿವ ಎಂದು ಅನುಭಾವದ ತುತ್ತತುತ್ತಿನ ಸತ್ಯವನ್ನು ವಿವರಿಸುತ್ತಾರೆ. ವಿಶ್ಲೇಷಣೆ. ವಚನಕಾರರು ಶಬ್ದಕ್ಕಿಂತ ಅರಿವಿಗೆ ಹೆಚ್ಚು ಒತ್ತು ನೀಡಿದರು. ಆದರೆ ಆ ಅರಿವಿನ ಮೂಲ ಇರುವುದು ವೇದೋಕ್ತವಾದ ನಾದ ಬಿಂದು ಕಲೆಗಳಲ್ಲಿ. ಇದನ್ನು ತಿರುಚುವವರು ಶರಣರ ಪಾರಮಾರ್ಥಿಕ ಎತ್ತರವನ್ನು ಕುಗ್ಗಿಸುತ್ತಿದ್ದಾರೆ. ಲಿಂಗದ ಸೃಷ್ಟಿಯ ಮೂಲ ಸನಾತನವಾದಾಗ ಶರಣರು ಅದರಿಂದ ಬೇರೆಯಾಗಲು ಹೇಗೆ ಸಾಧ್ಯ? ವೀಕ್ಷಕರೇ, ಈಗ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ದೀರಿ. ಶ್ಲೋಕಗಳು ಮತ್ತು ವಚನಗಳು ಹಾಲಿನೊಳಗೆ ಜೇನು ಬೆರೆತಂತೆ ಒಂದಾಗಿವೆ. ವೇದಗಳಿಗೆ ಉರಿಹಚ್ಚುವೆ ಅಂದವರು ಇದೇ ಶರಣರು. ಅವರು ಉರಿಹಚ್ಚಿದ್ದು ವೇದದ ಅಕ್ಷರಗಳಿಗಲ್ಲ, ವೇದದ ಹೆಸರಿನಲ್ಲಿ ನಡೆಯುತ್ತಿದ್ದ ಅಧರ್ಮಕ್ಕೆ.
ಇವತ್ತು ಶರಣರನ್ನು ಸನಾತನ ಧರ್ಮದಿಂದ ಬೇರ್ಪಡಿಸುವವರು ಕೇವಲ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಹೇಳುತ್ತಿದ್ದಾರೆ. ಶರಣರ ಪ್ರತಿ ಉಸಿರು ಸನಾತನ ಶಿವತತ್ವದಿಂದ ಕೂಡಿದೆ. ಸತ್ಯವನ್ನು ಅರಿಯಿರಿ, ಧರ್ಮ ಒಡೆಯುವ ಕುತಂತ್ರಕ್ಕೆ ಬಲಿಯಾಗಬೇಡಿ. ಸನಾತನ ಧರ್ಮದ ಜಯವಾಗಲಿ, ಶರಣರ ತತ್ವ ವಿಶ್ವಕ್ಕೆ ಬೆಳಗಲಿ ಅಂತ ಹೇಳ್ತಾ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.